ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. PF ಅಕೌಂಟ್ಗೆ ಯಾವ ರೀತಿ ಲಾಗಿನ್ ಆಗೋದು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಗೂಗಲ್ ಅಥವಾ ಕ್ರೋಮ್ ಅಲ್ಲಿ EPF ಅಂತ ಟೈಪ್ ಮಾಡಿದ್ರೆ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ, ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು PF ಅದ್ರದ್ದು ಹೋಮ್ ಪೇಜ್ ಏನಿದೆಯಲ್ಲ ಅದು ಓಪನ್ ಆಗುತ್ತೆ. ಇದರಲ್ಲಿ ಸರ್ವಿಸ್, ಎಂಪ್ಲಾಯರ್ ಹಿಸ್ಟ್ರಿ, ಸುಮಾರು ಡ್ಯಾಶ್ ಬೋರ್ಡ್ ಇದೆ. ಅದರಲ್ಲಿ ಫಾರ್ ಎಂಪ್ಲಾಯರ್, ಫಾರ್ ಎಂಪ್ಲಾಯ್ಸ್ ಅಂತ ಇದೆಯಲ್ಲ ಸರ್ವಿಸ್ ಅಲ್ಲಿ. ಫಾರ್ ಎಂಪ್ಲಾಯರ್ ಅಂದ್ರೆ ಅವರು HR ಕಂಪ್ನಿ ರಿಲೇಟೆಡ್ ಹ್ಯಾಂಡಲ್ ಮಾಡ್ತಾರಲ್ಲ ಅವರು. ಫಾರ್ ಎಂಪ್ಲಾಯರ್ ಅಂದ್ರೆ ಎಂಪ್ಲಾಯ್ಸ್ ನಾವು. ನೆಕ್ಸ್ಟ್ ಪೇಜ್ ಓಪನ್ ಆದ್ರೆ ಅದ್ರ ನೋಡ್ಬೋದು ಮೆಂಬರ್ ಪಾಸ್ಬುಕ್, ಆಮೇಲೆ ನಿಮ್ದು UN ಆನ್ಲೈನ್, ನೋ ಯುವರ್ ಕ್ಲೈಮ್ ಸ್ಟೇಟಸ್, ಇದೇ ರೀತಿ ಸುಮಾರು ಆಪ್ಷನ್ ಇದೆ. ನಮಗೆ UN ರಿಲೇಟೆಡ್ ಇಶ್ಯೂ ಆಗಿರೋದ್ರಿಂದ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಮೇನು ಇದು ಈ ಪೇಜ್ ಓಪನ್ ಆಗಬೇಕು. ಇದರಲ್ಲಿ ಮಾತ್ರ ನಾವು ಲಾಗಿನ್ PF ಅಕೌಂಟ್ಗೆ ಲಾಗಿನ್ ಆಗಕ್ಕೆ ಸಾಧ್ಯ. ಇಲ್ಲಿ ರೈಟ್ ಸೈಡ್ ಕಾಣ್ತಾ ಇದೆ ಅಲ್ಲಿ ಯೂನಿವರ್ಸಲ್ ಅಕೌಂಟ್ ನಂಬರ್ UN ಮೆಂಬರ್ ಅನ್ನೋದು. ಇದರಲ್ಲಿ ನಿಮ್ದು UN ನಂಬರ್ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕ್ಬಿಟ್ಟು ಅದು ಕ್ಯಾಪ್ಚಾ ಹಾಕಿದ್ರೆ ಲಾಗಿನ್ ಆಗುತ್ತೆ. ಅದಕ್ಕೆ ಮುಂಚೆ ಇದ್ರಲ್ಲಿ ಇನ್ನೇನು ಬೆನಿಫಿಟರಿ ಸ್ಟೇಟಸ್ ಇದೆ ಅಂತ ನೋಡೋದಾದ್ರೆ UN, ನೋ ಯುವರ್ UN ಆ ಥರ ಸುಮಾರು ಆಪ್ಷನ್ ಇದೆ. ಅದು ಮುಂದಿನ ವಿಡಿಯೋಗಳಲ್ಲಿ ಅದು ಯಾವ ರೀತಿ ನೋಡೋದು, UN ಆಕ್ಟಿವೇಟ್ ಮಾಡೋದು ಹೇಗೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಸಿಂಪಲ್ ಆಗಿ ಯಾರೆಲ್ಲ ಒಂದು PF ಅಕೌಂಟ್ಗೆ ಲಾಗಿನ್ ಮಾಡೋಕ್ಕೆ ಗೊತ್ತಿಲ್ಲ ಅಂತಾರಲ್ಲ ಆ ಥರ ಇರೋರಿಗೆ ಇದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಿರೋದು. ಇಲ್ಲಿ UN ನಂಬರ್ ಹಾಕಾದ್ಮೇಲೆ ನಮ್ದು ಪಾಸ್ವರ್ಡ್ ಏನಿದೆಯಲ್ಲ ಪಾಸ್ವರ್ಡ್ ಹಾಕ್ಬೇಕು. ಪಾಸ್ವರ್ಡ್ ಹಾಕ್ತಾ ಇದ್ದೀನಿ. ಪಾಸ್ವರ್ಡ್ ಹಾಕಾದ್ಮೇಲೆ ಇಲ್ಲಿ ಕ್ಯಾಪ್ಚಾ ಅಂತ ಇದೆಯಲ್ಲ, ಸೇಮ್ ಆಸ್ ಇಟ್ ಇಸ್ ಏನಿದೆ ಅದೇ ರೀತಿ ಹಾಕ್ಬೇಕು, ಇಲ್ಲ ಅಂದ್ರೆ ಅದು ತಗೊಳ್ಳಲ್ಲ. ನೆಕ್ಸ್ಟ್ ಅಂತ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಸೈನ್ ಇನ್ ಅಂತ ಕೊಟ್ರೆ ಆ ಪೇಜ್ ಓಪನ್ ಆಗಿ OTP ಬಾರ್ ಓಪನ್ ಆಗುತ್ತೆ. ಇದೆಲ್ಲ ಸೆಕೆಂಡರಿ ಸೇಫ್ಟಿಗೋಸ್ಕರ ಮಾಡಿರೋದು. ನಾವು ಏನ್ ನಂಬರ್ ಕೊಟ್ಟಿರ್ತೀವೋ ಆ ನಂಬರ್ಗೆ OTP ಹೋಗುತ್ತೆ. ಆ OTP ಎಂಟ್ರಿ ಮಾಡಿದ್ರೆ ಮಾತ್ರ ನಾವು ಲಾಗಿನ್ ಮಾಡೋಕ್ಕೆ ಅವಕಾಶ ಇರೋದು, ಇಲ್ಲ ಅಂದ್ರೆ ಇಲ್ಲ. ಈಗ ಆಲ್ರೆಡಿ OTP ಸೆಂಡ್ ಆಗಿದೆ, OTP ಸಹ ಬಂದಿದೆ ನೋಡಿ. ಎಂಟ್ರಿ ಮಾಡ್ತೀನಿ OTP ನ. 6 ನಂಬರ್ ಬಂದಿರುತ್ತೆ OTP, ಅದು ಕಾಣಿಸಲ್ಲ. ಜೊತೆಗೆ ಅಲ್ಲಿ ಕ್ಯಾಪ್ಚಾ ಅಂತಿದೆಯಲ್ಲ ಅದನ್ನು ಸಹ ಆಸ್ ಇಟ್ ಈಸ್ ಆಲ್ಫಾಬೆಟ್ ಇದ್ರೆ ಆಲ್ಫಾಬೆಟ್, ಸ್ಮಾಲ್ ಇದ್ರೆ ಸ್ಮಾಲು, ಅದೇ ರೀತಿ ಹಾಕ್ಬೇಕು, ಇಲ್ಲಾಂದ್ರೆ ಓಪನ್ ಆಗಲ್ಲ. ಹಾಕಿ ಸಬ್ಮಿಟ್ ಅಂತ ಕೊಟ್ರೆ ನಮ್ದು PF UN ಅಕೌಂಟ್ ಓಪನ್ ಆಗುತ್ತೆ. ನೋಡಿ PF UN ಅಕೌಂಟ್ ಈ ರೀತಿ ಇರುತ್ತೆ. ಇದರಲ್ಲಿ ಹೋಮು, ವ್ಯೂ, ಮ್ಯಾನೇಜ್, ಅಕೌಂಟು, ಆನ್ಲೈನ್ ಸರ್ವಿಸ್ ಅನ್ನೋದು ಮೇನ್ ಬಾರ್ ಅಲ್ಲಿ ಇರುತ್ತೆ. ಇಲ್ಲಿ ರೈಟ್ ಸೈಡ್ ಮೆಂಬರ್ ಇನ್ಫಾರ್ಮೇಶನ್ ಅಂತ UN ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್ ಇದೆಯಲ್ಲ, ಇದು UN ಯಾರಿದ್ದಾರೆ ಅವ್ರ ಇನ್ಫಾರ್ಮೇಶನ್. ವ್ಯೂ ಅಂತ ಹೋದ್ರೆ ಪ್ರೊಫೈಲು, ಹಿಸ್ಟ್ರಿ, ಸುಮಾರು ಆಪ್ಷನ್ ಇರುತ್ತೆ. ಇದರಲ್ಲಿ ಕ್ಲೈಮ್ ಮಾಡೋದು ಹೇಗೆ, ಅದ್ರ ಸ್ಟೇಟಸ್ ನೋಡೋದು ಹೀಗೆಲ್ಲ ತಿಳ್ಕೊಬಹುದು. ಸೊ PF ಅಕೌಂಟ್ಗೆ ಹೇಗೆ ಲಾಗಿನ್ ಮಾಡೋದು ಅಂತ ನೋಡ್ಕೊಂಡ್ರಲ್ವ. ಥ್ಯಾಂಕ್ ಯು.